ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಒಬ್ಬ ತರುಣ ಬಡತನದಿಂದ ಮೇಲೆದ್ದು ಸಣ್ಣ ಕೆಲಸಕ್ಕೆ ಸೇರಿದ್ದ. ಅವನ ಚಿಂತನೆ ಯಾವಾಗಲೂ ಒಂದೇ ಆಗಿತ್ತು. ಅತ್ಯಂತ ವೇಗವಾಗಿ ಹಣ ಗಳಿಸಬೇಕು, ಸಾಧ್ಯವಾದಷ್ಟು ಹೆಚ್ಚು ಗಳಿಸಬೇಕು, ಮತ್ತೆ ಹೇಗಾದರೂ ಆಗಲಿ ಹಣ ಗಳಿಸಬೇಕು. ಹೇಗಾದರೂ ಗಳಿಸಬೇಕು ಅಂದ್ಕೊಂಡಾಗ ನ್ಯಾಯ ಅನ್ಯಾಯಗಳ ಪರಿವೇ ಇರೋದಿಲ್ಲ. ಮಾಡಿದ್ದು ಯಾವುದು ಮೋಸ ಅನಿಸೋದಿಲ್ಲ. ಅವನು ವ್ಯಾಪಾರದಲ್ಲಿ ಕೈ ಹಾಕದ. ಕೈ ನೀಡಿದವರಿಗೆ ಕೈ ಕೊಟ್ಟ, ಸಹಾಯ ನೀಡಿದವರಿಗೆ ಮೋಸ ಮಾಡ್ದ. ಮೊದಲು ಅವನ ಮನಸ್ಸಾಕ್ಷಿ ಚುಚ್ಚುತ್ತಾ ಇತ್ತು. ದಿನ ಕಳೆದಂತೆ ಆತ ಮನಸ್ಸಾಕ್ಷಿಯಲ್ಲಿ ಕತ್ತು ಹಿಸುಕಿ ಕೊಂದುಬಿಟ್ಟಿದ್ದ. ಆಗ ಮನಸ್ಸಿಗೆ ನಿರಾಳವಾಯಿತು. ಇನ್ನು ಯಾವತ್ತೂ ಮನಸ್ಸಾಕ್ಷಿಯ ತೊಂದರೆ ಇಲ್ಲವೆಂದುಕೊಂಡು ವ್ಯವಹಾರದಲ್ಲಿ ಮುನ್ನುಗ್ದ. ಹಣ ಬರತೊಡಗಿತು. ಬಂದು ಸೇರಿದ ಹಣ ಮತ್ತಷ್ಟನ್ನು ಸೆಳೆದಂತೆ. ಹಣದ ಗುಣವೇ ಹಾಗೆ, ಇಲ್ಲದವರಿಗೆ ಸಿಗುವುದೇ ಇಲ್ಲ, ಇದ್ದವರನ್ನ ಬಿಡೋದಿಲ್ಲ. ಬಂದು ಸೇರಿಕೊಳ್ತದೆ. ಇವನ ಆಸೆಗೆ ಮಿತಿ ಅನ್ನೋದೇ ಇಲ್ಲ. ಹಣ ಬಂದಂತೆ ಜೀವನ ಶೈಲಿ ಬದಲಾಗತೊಡಗಿತು. ಮನೆ ಕೊಂಡಿದ್ದಾಯ್ತು, ಒಂದು ಸಾಕೆ ಇನ್ನೆರಡು ಬಂದು. ಕಾರುಗಳು ಬಂದು, ತೋಟಗಳು ಖರೀದಿಯಾದವು. ಶ್ರೀಮಂತಿಕೆಯ ಚಿಹ್ನೆಗಳಾದ ಈ ವಸ್ತುಗಳು ಬಂದ ಹಾಗೆ ಅವುಗಳ ಬಗ್ಗೆ ವ್ಯಾಮೋಹವೂ ಹೆಚ್ಚಾಯಿತು. ಅವನಿಗೊಂದು ಬಾರಿ ಅತ್ಯಂತ ಬೆಲೆ ಬಾಳುವ ಕಾರ್ ಕೊಂಡ್ಕೊಳ್ಬೇಕು ಅನ್ನಿಸ್ತು. 10 ಕಡೆ ವಿಚಾರಿಸಿ ಪಾಶ್ ಕಾರ್ ಖರೀದಿ ಮಾಡ್ದ. ಆದರೆ ಬೆಲೆ 2 ಕೋಟಿ ರೂಪಾಯಿಗಳಿಗೂ ಹೆಚ್ಚು. ಕಾರಿನಲ್ಲಿ ತನಗೆ ಏನೇನು ವಿಶೇಷಗಳು ತಗೊಳ್ಬೇಕು ಅವನ್ನೆಲ್ಲ ಮಾಡಿಸ್ಕೊಂಡ. ಕಾರಿನ ವಿನ್ಯಾಸ, ಬಣ್ಣ, ಇಂಜಿನ್ನ ಶಕ್ತಿ ನೋಡಿದವರ ಮನಸ್ಸು ಸೆಳಿತಾ ಇತ್ತು. ಅವನಿಗೂ ಜನರಿಗೆ ಈ ಕಾರನ್ನು ತೋರಿಸಬೇಕಾಗಿತ್ತು. ಒಂದು ದೊಡ್ಡ ಸಮಾರಂಭಕ್ಕೆ ಕಾರನ್ನು ತೆಗೆದುಕೊಂಡು ಹೊರಟ. ತಾನೇ ಚಾಲನೆ ಮಾಡ್ತಾ ಇದ್ದ. ಟೌನ್ ಹಾಲ್ ಹತ್ತಿರ ಬಂದು ಗಾಡಿ ಸ್ವಲ್ಪ ನಿಧಾನ ಮಾಡಿ ಇನ್ನೇನು ನಿಲ್ಲಿಸಬೇಕು ಅನ್ನುವಷ್ಟರಲ್ಲಿ ಎದುರುಗಡೆಯಿಂದ ವೇಗವಾಗಿ ಬಂದ ಲಾರಿಯೊಂದು ಕಾರಿನ ಬದಿಗೆ ಹೊಡೆದು ಸವರಿಸಿಕೊಂಡು ಹೋಗ್ಬಿಟ್ಟಿತ್ತು. ಈ ವ್ಯಕ್ತಿ ಪಕ್ಕದ ಬಾಗಿಲು ಮುಕ್ಕಾಲು ಭಾಗ ಕಿತ್ಕೊಂಡೇ ಹೋಗಿತ್ತು. ಹಿಂದಿನ ಬಾಗಿಲು ಹಾಗೂ ಹೆಡ್ಲೈಟ್ಗಳೆಲ್ಲ ಗುರುತಿಸುವಂತೆ ಕಾಣ್ತಾ ಇರಲಿಲ್ಲ. ಈ ಅಪಘಾತವನ್ನು ನೋಡಿದ ಜನ ಬಂದು ಗುಂಪು ಸೇರಿದ್ರು. ಹತ್ತಿರದಲ್ಲಿ ವಾಹನ ಸಂಚಾರವನ್ನು ನಿಭಾಯಿಸ್ತಿದ್ದಂಥ ಪೊಲೀಸ್ ಓಡಿ ಬಂದ. ಈ ಶ್ರೀಮಂತ ವ್ಯಕ್ತಿ ತನ್ನ ಅತ್ಯಂತ ಬೆಲೆ ಬಾಳುವ ಕಾರಿಗೆ ಬಂದು ತೆಗೆದ ಗತಿಯನ್ನು ಕಂಡು ಹೌಹಾರ್ದ. ಜೋರಾಗಿ ಕಿರಿಚಾಡತೊಡಗ್ದ. ಅಯ್ಯೋ, ನನ್ನ ಪಾಶ್ ಕಾರು, ಪೊರ್ಷೆ ಕಾರು ಏನಾಗಿ ಹೋಗಿದೆ ನೋಡಿ, ಹಿಡೀರಿ ಆ ಲಾರಿ ಚಾಲಕನನ್ನ. ಪೊಲೀಸ್ ಹೇಳ್ದ, ಸ್ವಾಮಿ, ಲಾರಿ ಅವನನ್ನ ಹಿಡಿಯೋಣ ಬಿಡಿ, ಅವನೆಲ್ಲಿ ಹೋಗ್ತಾನೆ ಅದರ ನಂಬರನ್ನು ಬರೆದುಕೊಂಡು ಮುಂದಿನ ಚೆಕ್ ಪೋಸ್ಟಿಗೆ ತಿಳಿಸಿದ್ದೇನೆ. ಈಗಾಗಲೇ ಅವನ್ನ ಹಿಡಿದಿರ್ತಾರೆ. ಅದು ಹೋಗ್ಲಿ, ನೀವು ನಡೀರಿ, ಆಸ್ಪತ್ರೆಗೆ ಹೋಗೋಣ. ಆಸ್ಪತ್ರೆಗೆ ಏಕೆ? ಅಯ್ಯೋ, ನನ್ನ ಕಾರು ನೋಡಿ ಏನು ಅವಸ್ಥೆ ಆಗಿದೆ ಅಂತ ಅಂದ ಶ್ರೀಮಂತ. ನಿಮಗೆ ಕಾರಿನ ದುರಾವಸ್ಥೆ ಕಾಣಿಸ್ತಾ ಇದೆ, ಆದರೆ ನಿಮ್ಮ ಅವಸ್ಥೆನೇ ನಿಮಗೆ ಕಾಣಿಸ್ತಾ ಇಲ್ಲ ನೋಡಿ, ನಿಮ್ಮ ಬಲೆಗಿನ ಮುಂಭಾಗ ಕಿತ್ಕೊಂಡು ಹೋಗಿದೆ ಅಂದ ಪೊಲೀಸ್ ಆಶ್ಚರ್ಯದಿಂದ. ಆಗ ಆ ಶ್ರೀಮಂತ ತನ್ನ ಬಲಗೈ ನೋಡಿಕೊಂಡ. ನಂತರ ಮತ್ತೆ ಜೋರಾಗಿ ಕೂಗ್ದ, ಅಯ್ಯೋ, ನನ್ನ ಕೈ ಜೊತೆಗೆ 2 ಲಕ್ಷ ರೂಪಾಯಿ ಬೆಲೆ ಬಾಳುವ ರೋಲೆಕ್ಸ್ ವಾಚ್ ಕೂಡ ಹೋಯ್ತು ಅಂತ. ಆತ್ಮೀಯರೇ, ಇದೆಷ್ಟು ವಿಚಿತ್ರವಾದ ಕತೆ ನೋಡಿ. ಈ ಕಥೆಯನ್ನು ಹೇಳಲಿಕ್ಕೆ ಕಾರಣ ಇದೆ. ನಮ್ಮ ಹಣೆ ಬರವೇ ಅಷ್ಟು. ಯಾವಾಗ ಮನಸ್ಸು ಭೋಗ ವಸ್ತುಗಳ ಕಡೆಗೆ ತಿರುಗಿ ಅದರ ಪ್ರಾಮುಖ್ಯತೆಯನ್ನು ನೀಡ್ತದೆಯೋ ಆಗ ಅದು ಮಾನವೀಯ ಸಂಬಂಧಗಳಿಂದ, ಪ್ರೀತಿ, ಅಂತಃಕರಣಗಳಿಂದ ದೂರ ಸರಿಯುತ್ತದೆ. ಹಾಗಾಗಿ ಎಚ್ಚರ ಅತ್ಯಗತ್ಯ ಅಂತ ಹೇಳಲಿಕ್ಕೆ ಈ ಕಥೆಯನ್ನು ಹೇಳಿದೆ. ಆತ್ಮೀಯರೇ, ಕೊನೆಗೊಂದು ವಿನಂತಿ. ಈ ಕಥೆಯನ್ನು ಆಲಿಸಿದ ನಂತರ ಒಮ್ಮೆ ಕಣ್ಣು ಮುಚ್ಚಿಕೊಂಡು ಈ ಕಥೆಯ ಬಗ್ಗೆ ಕಲ್ಪನೆಯನ್ನು ಮಾಡಿಕೊಳ್ಳಿ. ಆವಾಗ ಕತೆ ಇನ್ನಷ್ಟು ಪ್ರಭಾವವನ್ನು ಬೀರುತ್ತೆ. ಕಥೆಯನ್ನು ಕೇಳಿದ್ದಕ್ಕೆ ಧನ್ಯವಾದ.